ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 57ನೇ CCH ನ್ಯಾಯಾಲಯದಲ್ಲಿ ಆರೋಪಿಗಳನ್ನು ಕೂರಿಸಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏನು ವಾದ ಮಂಡನೆ ಆಗ್ತಿದೆ, ಆ ಇಡೀ ವಾದವನ್ನು ನೋಡಿದ್ರೆ ವಿಶೇಷವಾಗಿ ಪವಿತ್ರ ಗೌಡ ಅವರ ವಕೀಲ ಬಾಲನ್ ಅವರ ಪ್ರಶ್ನೆಗಳ ಧಾಟಿಯನ್ನು ನೋಡಿದ್ರೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುವ ಸಾಧ್ಯತೆಗಳು ಇದೆ. ಯಾಕೆಂದರೆ ರೇಣುಕಾಸ್ವಾಮಿ ಅವರ ತಾಯಿಗೆ ಅಂದರೆ ಅವರು ರತ್ನಪ್ರಭಾ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಬಾಲನ್ ಅವರು ಕೇಳಿದ್ರು. ಈ ಸಂದರ್ಭ ಅವರು ಕೊಟ್ಟಂತಹ ಉತ್ತರ ಹಾಗೂ ಈ ಪ್ರಶ್ನೆ ಮತ್ತು ಉತ್ತರಗಳ ಧಾಟಿ ಎರಡನ್ನೂ ಕೂಡ ನೋಡಿದಾಗ ತುಂಬ ಸ್ಪಷ್ಟವಾಗಿ ಈ ಇಡೀ ಪ್ರಕರಣದಲ್ಲಿ ಅಸಲಿ ಸಾಕ್ಷಿ, ನಿಜಕ್ಕೂ ಈ ಎಲ್ಲ ಗಂಭೀರ ಆರೋಪಗಳ ತಳಹದಿಯಾಗಿ ನಿಂತಿದ್ದಂತಹ ಒಂದು ಸಾಕ್ಷಿ ಸಿಕ್ಕಿಲ್ವಾ ಪೊಲೀಸರಿಗೆ? ಇಲ್ಲಪ್ಪ, ರೇಣುಕಾಸ್ವಾಮಿನ ಕೊಲೆ ಮಾಡಿಲ್ಲ ಅಂತಲ್ಲಿ ಯಾರೂ ಹೇಳ್ತಿಲ್ಲ. ಆದರೆ ಮಾಡ್ತಿರೋ ಆರೋಪಗಳ ಎಲ್ಲ ಪಟ್ಟಿಗೆ ಮೂಲ ಸಾಕ್ಷಿ ಅದನ್ನು ಈಗ ಬಾಲನ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಅವರ ವಾದ ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಅವರ ಪ್ರಶ್ನೆಗಳು ಮತ್ತು ರತ್ನಪ್ರಭಾ ಅವರು, ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಕೊಟ್ಟಂತಹ ಉತ್ತರಗಳು ಹೇಗಿತ್ತು ಅಂದರೆ ಬಾಲನ್ ಅವರು ಈ ಕೇಸನ್ನು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಬಾಲನ್ ಅವರು ಮೊದಲು ಪ್ರಶ್ನೆ ಕೇಳ್ತಾರೆ. ಪೊಲೀಸರ ದಾಖಲೆಗಳ ಪ್ರಕಾರ 2024 ಜೂನ್ 8ರಂದು ನಿಮ್ಮ ಮಗ ಅಂದರೆ ರೇಣುಕಾ ಸ್ವಾಮಿ ಅವರು ನಾಪತ್ತೆಯಾಗಿದ್ರು. ಅದಕ್ಕೂ ಮುಂಚೆ ಆತ ನಿಮ್ಮನ್ನು ಸಂಪರ್ಕಿಸಿದ್ರಾ ಅಂತ ಪ್ರಶ್ನೆ ಕೇಳ್ತಾರೆ. ರತ್ನಪ್ರಭಾ ಅವರು ಅದು ಕೇಳೋದು, ಹೌದು, ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ. ಬಾಲನ್ ಅವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಆತ ಫೋನ್ ಮಾಡಿದ್ದಾಗ 4 ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗುವುದಾಗಿ ಹೇಳಿದ್ದ ಎಂದು ಹೇಳಿಕೆ ನೀಡಿದ್ದೀರಿ, ಅದು ಸರಿಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ನಾನು ಹಾಗೆ ಹೇಳಿಲ್ಲ. ಯಾಕಂದ್ರೆ ಒಂದು ಪೊಲೀಸರು ಕೇಳಿದ ಸಂದರ್ಭದಲ್ಲಿ ಹೇಳಿಕೆಯನ್ನೇ ಕೊಟ್ಟಿಲ್ಲ ಅನ್ನೋದನ್ನ ರತ್ನಪ್ರಭಾ ಅವರು ಹೇಳಿರುವಂಥದ್ದು. ಅದು 4 ಪುಟಗಳ ಹೇಳಿಕೆಯನ್ನ ಪೊಲೀಸರು ತಗೊಂಡಿರ್ತಾರೆ. ಆ 4 ಪುಟಗಳ ಹೇಳಿಕೆಯಲ್ಲಿ 4 ಜನ ಸ್ನೇಹಿತರಿದ್ರು ಅನ್ನೋದನ್ನ ರತ್ನಪ್ರಭಾ ಅವರು ಹೇಳಿದ್ರು ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಿವೆ. ಅರೆ, ಖುದ್ದಾಗಿ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಅದನ್ನು ಒಪ್ಕೊಂಡಿಲ್ಲ, ನಾನು ಹೇಳೇ ಇಲ್ಲ ಅದನ್ನ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಬಾಲನ್ ಅವರು ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನೀವು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಆ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ರೇಣುಕಾಸ್ವಾಮಿ ಅವರ ತಾಯಿ, ನೋಡಿ ಸರ್, ಯಾವ ದಿನ ಯಾವ ಗಳಿಗೆ ಹೇಳಿಕೆ ಕೊಟ್ಟಿದ್ದೇನೆಂದು ಗೊತ್ತಿಲ್ಲ. ಬಾಲನ್ ಅವರ ಮತ್ತೊಂದು ಪ್ರಶ್ನೆ, ನೀವು ನಿಮ್ಮ ಮಗನ ಕಡೆಯ ಫೋನ್ ಕಾಲ್ ಬಗ್ಗೆ ಪೊಲೀಸರಿಗೆ ಹೇಳಿದ್ದಾಗ ನಿಮ್ಮ ಮೊಬೈಲನ್ನು ಪೊಲೀಸರು ಪರಿಶೀಲಿಸಿದ್ರಾ? ರತ್ನಪ್ರಭಾ ಅವರು ಅದ್ರ ಉತ್ತರ ಕೊಡ್ತಾರೆ, ಇಲ್ಲ, ನನ್ನ ಫೋನ್ ಪರಿಶೀಲಿಸಿರಲಿಲ್ಲ ಅಂತ. ಬಾಲನ್ ಅವರ ಮತ್ತೊಂದು ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಳಿ ನಿಮ್ಮ ಪತಿ ಹಾಗೂ ಸೊಸೆ ಬಳಿ ಪ್ರತ್ಯೇಕ ಫೋನ್ ಇದೆಯಾ? ಅದಕ್ಕೆ ರತ್ನಪ್ರಭಾ ಅವರು ಹೇಳ್ತಾರೆ, ಹೌದು, ಪ್ರತ್ಯೇಕ ಫೋನ್ಗಳಿವೆ. ಬಾಲನ್ ಅವರ ಮತ್ತು ಒಂದು ಪ್ರಶ್ನೆ, ನಿಮ್ಮ ಫೋನ್ ಯಾವ ಕಂಪನಿಯದ್ದು, ಯಾವ ನೆಟ್ವರ್ಕ್ ಸೇವೆಯನ್ನು ಬಳಸುತ್ತಿದ್ದೀರಿ? ರತ್ನಪ್ರಭಾ ಅವರು, ಅದೇನೋ ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಬಾಲನ್ ಅವರ ಮತ್ತೊಂದು ಪ್ರಶ್ನೆ, ನಿಮ್ಮ ಮಗ ಪ್ರತಿದಿನ ತಾನು ಕೆಲಸ ಮಾಡುವ ಜಾಗಕ್ಕೆ ಅಂದರೆ ಫಾರ್ಮಸಿ ಶಾಪ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ರಾ? ಅವರು ನಾಪತ್ತೆಯಾಗುವ ದಿನವೂ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ರಾ? ರತ್ನಪ್ರಭಾ ಅವರು ಹೇಳ್ತಾರೆ, ಪ್ರತಿದಿನ ಅವರು ಯೂನಿಫಾರ್ಮ್ ಹಾಕ್ತಿದ್ರು, ಆದರೆ ಶನಿವಾರ ಹಾಕ್ತಿರ್ಲಿಲ್ಲ. ವಿಶೇಷ ಅಂದರೆ ನಾಪತ್ತೆಯಾದ ದಿನ ಕೂಡ ಶನಿವಾರ ಆಗಿತ್ತು, 2024 ಜೂನ್ 8. ಬಾಲನ್ ಅವರ ಮತ್ತು ಒಂದು ಪ್ರಶ್ನೆ ನೋಡಿ, ರೇಣುಕಾಸ್ವಾಮಿ ಅವರು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರಲ್ಲ ಎಂದು ಹೇಳಿ ಅಲ್ಲಿಂದ ಚಿತ್ರದುರ್ಗದ ಬಾಲಾಜಿ ಬಾರ್ಗೆ ಹೋಗಿದ್ದಾರೆ. ಅಲ್ಲಿಗೆ ಅವರು ಪದೇ ಪದೇ ಹೋಗ್ತಿದ್ರಾ? ಆ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ರೇಣುಕಾಸ್ವಾಮಿ ಅವರ ತಾಯಿ, ನನ್ನ ಮಗ ಬಾರ್ಗೆ ಯಾವತ್ತೂ ಹೋದವನಲ್ಲ. ಆತ ನಾಪತ್ತೆಯಾದ ದಿನ ಅಲ್ಲಿಗೆ ಹೋಗಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತೆ ಬಾಲನ್ ಅವರ ಪ್ರಶ್ನೆ, ರೇಣುಕಾಸ್ವಾಮಿ ಅವರ ಕೊರಳಲ್ಲಿ ಚಿನ್ನದ ಚೈನ್ ಇತ್ತ? ರೇಣುಕಾಸ್ವಾಮಿ ಸಾವಿನ ನಂತರ ಪೊಲೀಸರು ಆ ಚೈನನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರಾ? ಆ ಚೈನ್ಗಾಗಿ ನೀವು ಪೊಲೀಸರಿಗೆ ಏನಾದರೂ ಸೂಚಿಸಿದ್ರಾ? ಆ ಚೈನ್ಗಾಗಿ ನೀವು ಪೊಲೀಸರು ಸೂಚಿಸಿದಂತೆ ಸಾಕ್ಷ್ಯವನ್ನೇನಾದರೂ ಹೇಳಿದ್ದೀರಾ
ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಹಾಗೆ ನಾನು ಮಾಡಿಲ್ಲ ಅಂತ ರತ್ನಪ್ರಭಾ ಅವರು ಹೇಳ್ತಾರೆ. ಹೀಗೆ ಸಾಕಷ್ಟು ಪ್ರಶ್ನೆಗಳು, ತುಂಬ ಸೂಕ್ಷ್ಮ ವಿಚಾರಗಳು ಅಲ್ಲಿ ಬಂದು ಹೋಗ್ತವೆ. ಅದರಲ್ಲಿ ಮುಖ್ಯವಾಗಿ ಫೋನ್ ವಿಚಾರ, 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 2 ಗಂಟೆಗಳ ಕಾಲದ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಉತ್ತರಗಳನ್ನು ಇವರು ಪಡ್ಕೊಂಡಿರುವಂಥದ್ದು. ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತ್ಕೊಂಡು ಆ ತಾಯಿ ಮಗನನ್ನು ಕಳ್ಕೊಂಡಿದ್ದಾರೆ. ಸಾಕಷ್ಟು ಆರೋಪಗಳು, ಮಾಧ್ಯಮಗಳು ಕೊಟ್ಟಂತಹ ಟ್ರಯಲ್ಗಳು ಎಲ್ಲವೂ ಕೂಡ ಬಂದೋಗಿದೆ. ರೇಣುಕಾಸ್ವಾಮಿ ಕೊಲೆ ಆಗಿಲ್ಲ ಅಂತಲ್ಲ, ಕೊಲೆ ಆಗಿದೆ ಹೌದು. ಆದರೆ ಮೀಡಿಯಾ ಟ್ರಯಲ್ ಒಂದು ಕಡೆ ಆದರೆ, ಪೊಲೀಸರು ಕೊಟ್ಟಂತಹ ದೂರಿನ ಪಟ್ಟಿ ಮತ್ತೊಂದು ಕಡೆ, ಇವೆರಡರ ಮಧ್ಯೆ ಸತ್ಯದ ಹುಡುಕಾಟ ಕೂಡ ನ್ಯಾಯಾಂಗ ಈಗ ಮಾಡ್ತಿದೆ. ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತಹ ಜಡ್ಜ್ ಎದುರು ಕ್ರಾಸ್ ಎಕ್ಸಾಮಿನೇಷನ್ಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಆ ತಾಯಿ ಕೂಡ ಭಾವುಕರಾಗಿದ್ದರು ರತ್ನಪ್ರಭಾ ಅವರು. ಬಾಲನ್ ಅವರು ರೇಣುಕಾಸ್ವಾಮಿ ಕಾಣಿಯಾದಾಗಿನಿಂದ ಹಿಡಿದು ಮತ್ತೆ ಮಗನ ಮೃತದೇಹ ನೋಡುವ ತನಕ ನಡೆದ ಘಟನೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ನೋಡಿ, ಇದ್ರ ಮಧ್ಯೆ ಈಗೇನೋ ಒಂದು ಸಿನಿಮಾ ಬಂದಿದೆ, ಆ ಸಿನಿಮಾ ಹಿಟ್ ಆಗಿದೆ, 50 ಕೋಟಿ ದಾಪುಗಾಲಾಗ್ತಿರುವಂತಹ ಸಂದರ್ಭದಲ್ಲಿ, ಈ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಬಾಲನ್ ಅವರ ಪ್ರಶ್ನೆಗಳು ಬಹು ಮುಖ್ಯವಾಗಿ ಹೇಳ್ತಿರುವಂಥದ್ದು ದರ್ಶನ್ ಅವರಿಗೆ ವರವಾಗುವ ಸಾಧ್ಯತೆ ಇದೆ ಅನ್ನೋ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ನೋಡಿ, ಆ ಚಿನ್ನದ ಉಂಗುರದ ಬಗ್ಗೆ, ಚಿನ್ನದ ಚೈನ್ ಬಗ್ಗೆ ಚರ್ಚೆ ಮಾಡಿದಾಗಲೂ ಕೂಡ ರತ್ನಪ್ರಭಾ ಅವರು ಹೇಳ್ತಾರೆ, ಶವ ನೋಡಿದಾಗ ಮಗನ ಮೈ ಮೇಲೆ ಚೈನ್ ಉಂಗುರ ಇದ್ದದ್ದನ್ನು ನೋಡಿದ್ದೆ ಮತ್ತು ಅದನ್ನು ಹೇಳಿದ್ದೆ ಅಂತ ವಾದಿಸಿರುವಂಥದ್ದು. ಪೊಲೀಸರು ಕೇಳಿದ್ದಕ್ಕೆ, ಇದೇ ಬಾಲನ್ ಅವರು ಪ್ರಶ್ನಿಸಿದ್ದಕ್ಕೆ ಇಷ್ಟು ಉತ್ತರವನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಕೋರ್ಟ್ ಸಿಬ್ಬಂದಿ ಆ ಚಿನ್ನದ ಸರ ಮತ್ತು ಉಂಗುರವನ್ನು ನ್ಯಾಯಾಧೀಶರ ಮುಂದೆ ಪ್ರದರ್ಶನ ಮಾಡ್ತಾರೆ. ಅದನ್ನು ಕೂಡ ಎಕ್ಸಾಮೈನ್ ಮಾಡಿಸ್ತಾರೆ ಕೋರ್ಟ್ ಮುಂದೆ. ಇದಾದ ಬಳಿಕ ನೋಡಿ, ನೀವಿಲ್ಲಿಗೆ ಬಂದಿರೋದು ಯಾವುದೋ ರಾಜಕೀಯ ಪಿತೂರಿಯಿಂದ, ಯಾರೋ ನಿಮಗೆ ಹೀಗೆ ಹೇಳಿಸಿದ್ದಾರೆ ಅಂತ ಹೇಳಿಕೊಟ್ಟು ಕಳಿಸಿದಾರಾ ಅಂತ ಪ್ರಶ್ನೆ ಮಾಡ್ತಾರೆ ಬಾಲನ್ ಅವರು. ಇದು ಕೂಡ ಮುಖ್ಯವಾದ ಪ್ರಶ್ನೆ. ಆ ಪ್ರಶ್ನೆಗೆ ರೇಣುಕಾಸ್ವಾಮಿ ಅವರ ತಾಯಿ, ಇಲ್ಲ, ಖಂಡಿತವಾಗ್ಲೂ ನಾನು ಹಾಗೆ ಬಂದಿಲ್ಲ, ನನ್ನ ಮಗನ ಸಾವಿಗೆ ನ್ಯಾಯ ಕೇಳೋಕೆ ಬಂದಿದ್ದೀನಿ, ಇಷ್ಟನ್ನು ಹೇಳ್ತಾರೆ. ಈ ಇಡೀ ಪ್ರಕರಣದಲ್ಲಿ ಪದೇ ಪದೇ ಬಾಲನ್ ಅವರು ಫೋನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅಂದರೆ ಆ ಪ್ರಶ್ನೆಯ ಹಿಂದೆ ಅಸಲಿಯತ್ತಿದೆ. ರೇಣುಕಾಸ್ವಾಮಿಯ ಒರಿಜಿನಲ್ ಫೋನ್ ಡಿವೈಸ್ ಇದುವರೆಗೂ ಸಿಕ್ಕಿಲ್ಲ. ಇಡೀ ಆರೋಪ ಎಲ್ಲವೂ ನಿಂತಿರುವಂಥದ್ದು ಅದೇ ಫೋನ್ ಮೇಲೆ. ಅವರಿಗೆ ಫೋನ್ ಬಗ್ಗೆ ತುಂಬ ಚಟ ಇತ್ತು. ಅಂದರೆ ಫೋನ್ನ ನೋಡುವಂತಹ ಆ ರೀಲ್ಸ್ಗಳನ್ನು ಮಗದೊಂದು ಜಾಸ್ತಿ ಇತ್ತು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಿರುವಂಥದ್ದು. ಫೋನ್ ನೋಡುವಂಥದ್ದು ಎಲ್ಲರ ಮನೆಯಲ್ಲೂ ಇರುತ್ತೆ, ಚಟ ಹೌದು. ಆದರೆ ಆ ಫೋನ್ನಲ್ಲೇ ಮೆಸೇಜ್ ಕಳಿಸಿದ್ರು, ಕೆಟ್ಟ ಫೋಟೋ ಕಳಿಸಿದ್ರು ಅನ್ನುವಂತಹ ಆರೋಪಗಳು ಏನಿದಾವಲ್ಲ, ಎಲ್ಲವೂ ಕೂಡ ಆ ಫೋನ್ನಲ್ಲೇ ಶುರುವಾಗಿದ್ದು. ಈ ಇಡೀ ಪ್ರಕರಣ, ಆ ಕಿಡ್ನಾಪಿಂದ ಹತ್ಯೆಯ ತನಕ ಎಲ್ಲ ಪ್ರಕರಣ ಆ ಫೋನಿಂದಲೇ ಆಗಿದ್ದು. ಅದೇ ಫೋನ್ ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದರೆ ರೇಣುಕಾಸ್ವಾಮಿಯನ್ನು ಕೊಂದು ಸೋಮನಹಳ್ಳಿಯ ಬಳಿಯ ಒಂದು ಮೋರಿ ಆತನ ಮೃತದೇಹವನ್ನು ಎಸೆದು ಫೋನನ್ನು ಕೂಡ ಬಿಸಾಡಿದ್ರು ಅನ್ನುವಂಥದ್ದೇನು ಪೊಲೀಸರು ಹೇಳಿದ್ರು, ಇದುವರೆಗೂ ಆ ಒರಿಜಿನಲ್ ಫೋನ್ ಡಿವೈಸ್ ಪೊಲೀಸರಿಗೆ ಸಿಕ್ಕಿಲ್ಲ. ಬಾಲನ್ ಅವರು ಏನು ಹೇಳಬಹುದು ಇವೆಲ್ಲಕ್ಕೂ? ಹಾಗಾದರೆ ಆ ಡೂಪ್ಲಿಕೇಟ್ ಸಿಮ್ನಿಂದ ರಿಟ್ರೈವ್ ಮಾಡಿ ತೆಗೆದಂತಹ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳು ಮಾತ್ರವೇ ಪೊಲೀಸರ ಬಳಿ ಇದೆಯಾ? ಹಾಗಿದ್ರೆ ಒರಿಜಿನಲ್ ಮೆಸೇಜ್ ಎಲ್ಲಿ ಅನ್ನೋದು ದರ್ಶನ್ ಪರ ವಕೀಲರ ವಾದದಂತೆ ಕಾಣ್ತಾ ಇದೆ. ಇಲ್ಲಿ ಪೊಲೀಸರ ಬಗ್ಗೆ, ಪೊಲೀಸರ ತನಿಖೆಯ ಬಗ್ಗೆ ದರ್ಶನ್ ಪರ ವಕೀಲರು ಅನುಮಾನವನ್ನು ಮೂಡಿಸ್ತಿದ್ದಾರೆ. ಇದು ಹೊರಗೂ ಕೂಡ ಚರ್ಚೆ ಆಗತ್ತೆ. ಎರಡನೇ ವಿಚಾರ, ಆ ಒರಿಜಿನಲ್ ಡಿವೈಸ್ ಇಲ್ಲದ ಪಾಯಿಂಟನ್ನು ಇಟ್ಟುಕೊಂಡು ದರ್ಶನ್ ಅವರಿಗೆ ಈ ಕೇಸ್ನಲ್ಲಿ ಟ್ವಿಸ್ಟ್ ಕೊಡಿಸೋ ರೀತಿಯಲ್ಲಿ ಒಂದು ಏನು ಅವರ ಪರವಾಗಿ ಈ ಕೇಸ್ ವಾಲುವ ರೀತಿಯಲ್ಲಿ ವಾದ ನಡೀತಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಯಾಕಂದರೆ ಬಾಲನ್ ಅವರು ಇದು ಫೋನೇ ಒರಿಜಿನಲ್ ಫೋನ್ ಡಿವೈಸೇ ಸಿಕ್ಕಿಲ್ಲ ಅಂದರೆ ಇದೆಲ್ಲವೂ ಕೂಡ ಪೊಲೀಸರ ಕಲ್ಪಿತ ಸಾಕ್ಷಿ, ಸ್ಕ್ರೀನ್ಶಾಟ್ಗಳನ್ನಷ್ಟೇ ತೋರಿಸ್ತಿದ್ದಾರೆ ಅಂತಲೇ ವಾದ ಮಂಡಿಸ್ತಿದ್ದಾರೆ. ಇನ್ನು ಮೂರನೇ ವಿಚಾರ, ಇದೇ ಪ್ರಕರಣದಲ್ಲಿ ಫೋನ್ ಮೊದಲೇ ಕಳೆದು ಹೋಗಿತ್ತಾ, ಪೊಲೀಸರ ಕೈಗೆ ಸಿಕ್ಕಿದ್ರೂ ಅದನ್ನು ಕೋರ್ಟ್ ಮುಂದೆ ಇಟ್ಟಿಲ್ವಾ ಅನ್ನುವ ಅನುಮಾನದ ಮೇಲೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಬಾಲನ್ ಅವರು ಮಾಡಿರುವಂಥದ್ದು.
ಅಷ್ಟೇ ಅಲ್ಲ, ಆ ಚಿನ್ನ ಇವೆಲ್ಲ ಕೊಟ್ಟು ನಿಮಗೇನಾದ್ರೂ ಬ್ರೈಬ್ ಮಾಡಿದ್ರ ಈ ರೀತಿ ಹೇಳಲಿಕ್ಕೆ ರಾಜಕೀಯವಾಗಿ ಅನ್ನೋ ಪ್ರಶ್ನೆ ಇದೆಯಲ್ಲ, ಅಲ್ಲೂ ಕೂಡ ಇದೊಂದು ರಾಜಕೀಯ ಪಿತೂರಿ ಅನ್ನುವ ರೀತಿಯಲ್ಲಿ ಪ್ರಕರಣವನ್ನು ತೋರಿಸುವ ಪ್ರಯತ್ನಗಳು ನಡೀತಿದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಎಮೋಷನ್ಗೆ 4 ಅಣಿ ಬೆಲೆ ಇರೋದಿಲ್ಲ, ಎವಿಡೆನ್ಸ್ಗೆ ಬೆಲೆ ಇರುತ್ತೆ. ಇನ್ನೂ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಭೌತಿಕವಾಗಿ ಫೋನ್ ಸಿಗದೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಹೇಗೆ ಪರಿಗಣಿಸೋದು, ಬಹುಮುಖ್ಯವಾದಂತಹ ಲೀಗಲ್ ಕ್ವಶನ್ ಅನ್ನ ರೈಸ್ ಮಾಡ್ತಿದ್ದಾರೆ ಬಾಲನ್ ಅವರು. ಕಾನೂನಾತ್ಮಕವಾದ ಈ ಪ್ರಶ್ನೆಗೆ ಕೋರ್ಟ್ ಯಾವ ರೀತಿ ಅದನ್ನ ಸ್ವೀಕರಿಸಬಹುದು? ಅವರು ಜಡ್ಜ್ಮೆಂಟ್ ಆದೇಶವನ್ನು ಬರೆಯುವಂತಹ ಸಂದರ್ಭದಲ್ಲಿ ಎಲ್ಲ ಸಣ್ಣ ಸಣ್ಣ ಅಂಶಗಳು ಇವು ಸಣ್ಣವಾಗಿ ಕಾಣಿಸ್ತವೆ, ಆದರೆ ಇವು ದೊಡ್ಡವು. ಯಾಕಂದರೆ ಅವರು ತುಂಬ ನೇರವಾಗಿ ನಿಮ್ಗೆ ಇವೆಲ್ಲ ಕೊಟ್ಬಿಟ್ಟು ಯಾರಾದರೂ ಹೇಳಿ ಅಂತ ರಾಜಕೀಯವಾಗಿ ಪ್ರೇರೇಪಿಸಿ ನಿಮ್ಮನ್ನು ಕಳಿಸಿದಾರಾ ಅನ್ನೋ ಪ್ರಶ್ನೆ ಕೇಳಿದಾರಲ್ಲ ಬಾಲನ್ ಅವ್ರದ್ದು. ಇಲ್ಲೂ ಕೂಡ ಕಲಾಪ, ಅದರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟ್ ಈ ಕೇಸ್ಗೆ ಒಂದು ಟ್ವಿಸ್ಟ್ ಕೊಡಿಸಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಈ ಪ್ರಶ್ನೆಗಳನ್ನು ನೋಡಿದ್ರೆ. ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಡಿಜಿಟಲ್ ಎವಿಡೆನ್ಸು ಅಥವಾ ಈ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬಂದಂತಹ ಸಾಕ್ಷಿಗಳು ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಈ ಪ್ರಕರಣದ ಮೂಲ ಕೇಂದ್ರ ಬಿಂದು ರೇಣುಕಾಸ್ವಾಮಿ ಅವರ ಫೋನ್, ಆ ಫೋನ್ ಫಿಸಿಕಲ್ ಡಿವೈಸ್ ಎಲ್ಲಿ, ಅದು ಸಿಗದೇ ಹೋದರೆ ಈ ಕೇಸ್ ಬೇರೊಂದು ರೀತಿಯಲ್ಲಿ ಮುಕ್ತಾಯಗೊಳ್ಳುವ, ದರ್ಶನ್ ಅವರಿಗೆ ಅಥವಾ ಅವರ ಅಭಿಮಾನಿಗಳಿಗೆ ಖುಷಿ ಆಗಬಹುದಾದಂತಹ ರೀತಿಯಲ್ಲಿ ಆದೇಶ ಬರುವ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಕೋರ್ಟ್ ಇನ್ನೂ ಹೇಳಿಲ್ಲ. ಆದರೆ ಈಗಿನ ಈ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ನೋಡಿದ್ರೆ ನಾಳೆ ಸರ್ಕಾರದ ಪರ ಯಾರು ವಾದ ಮಂಡಿಸ್ತಿದ್ದಾರೆ ಅವರೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅವರು ಈ ಎಲ್ಲ ಅನುಮಾನಗಳಿಗೆ ಯಾವ ಉತ್ತರ ಕೊಡ್ತಾರೆ ಅವು ಕೂಡ ಮುಖ್ಯ ಆಗುತ್ತೆ. ಮೇಲ್ನೋಟಕ್ಕೆ ಪೊಲೀಸರಿಗೆ ಇದುವರೆಗೂ ಆ ಕೇಸ್ ಮುಗಿದು ಆಲ್ಮೋಸ್ಟ್ ವರ್ಷದ ಮೇಲೆ ಆಗೋಯ್ತು. ಈಗಲೂ ಅವರಿಗೆ ಫೋನ್ ಸಿಕ್ಕಿಲ್ಲ, ರೇಣುಕಾಸ್ವಾಮಿಯದ್ದು ಫೋನ್ ಡಿವೈಸ್, ಫಿಸಿಕಲ್ ಡಿವೈಸ್ ಸಿಕ್ಕಿಲ್ಲ ಅಂದರೆ ಅದು ಬಹುಮುಖ್ಯ ಸಾಕ್ಷಿ. ಈ ವಸ್ತು ಸಿಗದೇ ಇರುವಂಥದ್ದು ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ವರವಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕು, ನಿಜ. ತಪ್ಪು ಯಾರು ಮಾಡಿದರೋ ಅವ್ರಿಗೆ ಶಿಕ್ಷೆ ಆಗಬೇಕು, ನಿಜ. ಆದರೆ ಇಡೀ ಪ್ರಕರಣವನ್ನು, ಅದರಲ್ಲೂ ಮುಖ್ಯವಾಗಿ ಈ ಸಾಕ್ಷಿಗಳ ಪಟ್ಟಿಯನ್ನು ನೋಡಿದಾಗ ಇಲ್ಲಿ ಬಹುಮುಖ್ಯವಾಗಿ ಈ ಎವಿಡೆನ್ಸ್ಗಳು, ಡಿಜಿಟಲ್ ಎವಿಡೆನ್ಸ್ಗಳನ್ನು ಜಾಸ್ತಿ ತೋರಿಸ್ತಿದ್ದಾರೆ. ಫಿಸಿಕಲ್ ಎವಿಡೆನ್ಸು ಇಲ್ಲಿ ಮುಖ್ಯ ಆಗತ್ತೆ. ಬಾಲನ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ಇಷ್ಟು ಅನುಮಾನಗಳನ್ನು ಮೂಡಿಸ್ತಿದೆ. ಇನ್ನು ಪ್ರತಿವಾದಿಗಳ ವಾದ ಹೇಗಿರುತ್ತೋ ಅದು ಮುಖ್ಯ ಆಗುತ್ತೆ. ಅನಂತರದಲ್ಲಿ ಜಡ್ಜ್ಮೆಂಟ್ ಸಿಗಬಹುದು. ಒಂದಂತೂ ಪಕ್ಕ, ಈ ಕೇಸ್ ಟ್ವಿಸ್ಟ್ ಪಡ್ಕೊಂಡಿದೆ. ನೀವೇನಂತೀರಾ? ಕಮೆಂಟ್ ಮಾಡಿ.